ಏಷ್ಯನ್ ಪೇಂಟ್ ಸ್ಮಾರ್ಟ್ ಕೇರ್ ಡ್ಯಾಮ್ ಪ್ರೂಫ್ ಪ್ಲೇ ಅನ್ನ ಪರಿಚಯಿಸುತ್ತಿದ್ದು ನಿಮ್ಮ ಟೆರೆಸ್ ಅನ್ನ ಸುಂದರಗೊಳಿಸಲು ಹೊಸ ಟೆರೆಸ್ ಅಲಂಕಾರಿಕ ಪರಿಹಾರವಾಗಿದೆ. ಡ್ಯಾಮ್ ಪ್ರೂಫ್ ಅನ್ನ ಬೇಸ್ ಕೋಟ್ ನಂತೆ ಅನ್ವಯಿಸುವ ಜೊತೆಗೆ ಇದು 8 ವರ್ಷಗಳ ವಾಟರ್ ಪ್ರೂಫಿಂಗ್ ವಾರಂಟಿಯನ್ನ ಹೊಂದಿದೆ. 4 ಹೊಸ ಮಾದರಿಗಳೊಂದಿಗೆ ಅನಾವರಣಗೊಳ್ಳಲಿರುವ ಇದರಲ್ಲಿ 20 ಬಣ್ಣಗಳ ಸಂಯೋಜನೆಗಳಿವೆ. ಜೈವಿಕ ಪ್ರಕೃತಿಯಿಂದ ಬಹುಕಾಂತೀಯ ಐಷಾರಾಮಿಯವರೆಗೆ ವಿವಿಧ ರೀತಿಯ ಸ್ಫೂರ್ತಿಗಳಿಂದ ರಚಿಸಲಾಗಿದೆ. ಇದು ಉತ್ತಮ ಸೌಂದರ್ಯವನ್ನ ಆಯ್ಕೆ ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಡ್ಯಾಮ್ ಪ್ರೂಫ್ ಪ್ಲೇ ಶ್ರಮರಹಿತ ನಿರ್ವಹಣೆಯನ್ನ ಒದಗಿಸುತ್ತದೆ ಮತ್ತು ಸುಲಭವಾಗಿ ಅನ್ವಯಿಸುವ ವಿಧಾನವನ್ನ ಒಳಗೊಂಡಿರುತ್ತದೆ. ಪ್ರಕೃತಿಯಿಂದ ಯಾವುದೇ ಒತ್ತಡವನ್ನ ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಈಗ ನಾವು ಏಷ್ಯನ್ ಪೇಂಟ್ ಸ್ಮಾರ್ಟ್ ಕೇರ್ ಡ್ಯಾಮ್ ಪ್ರೂಫ್ ಪ್ಲೇ ಬೇಸ್ಗಾಗಿ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನ ಕಲಿಯೋಣ. ಹಂತ 1, ಮೇಲ್ಮೈಯನ್ನ ಸ್ವಚ್ಛಗೊಳಿಸಿ ಮತ್ತು ಎಲ್ಲಾ ಬಿರುಕುಗಳನ್ನು ಭರ್ತಿ ಮಾಡಿ. ಹಂತ 2, ನೀರಿನೊಂದಿಗೆ 30% ತೆಳುವುಗೊಳಿಸಿ ಡ್ಯಾಮ್ ಪ್ರೂಫ್ನ ಮೊದಲ ಕೋಟ್ ಅನ್ನ ಹಚ್ಚಿರಿ. ಹಂತ 3, 4 ರಿಂದ 6 ಗಂಟೆಗಳ ನಂತರ ತೆಳುವುಗೊಳಿಸದೆ ಡ್ಯಾಮ್ ಪ್ರೂಫ್ನ 2ನೇ ಕೋಟ್ ಅನ್ನ ಹಚ್ಚಿರಿ. ಹಂತ 4, 4 ರಿಂದ 6 ಗಂಟೆಗಳ ನಂತರ ತೆಳುವುಗೊಳಿಸದೆ ಡ್ಯಾಮ್ ಪ್ರೂಫ್ನ 3ನೇ ಕೋಟ್ ಅನ್ನ ಹಚ್ಚಿರಿ. ಗಮನಿಸಿ, 3 ಕೋಟ್ಗಳಿಗೆ ಪ್ರತಿ ಲೀಟರ್ಗೆ 10 ಚದರ ಅಡಿ ಫೋರ್ಸ್ಡ್ ಕವರೇಜ್ ಅನ್ನ ನಿರ್ವಹಿಸಬೇಕು. ಡ್ಯಾಮ್ ಪ್ರೂಫ್ ಪ್ಲೇ ಅನ್ನ ಕ್ಲೀನ್ ಮತ್ತು ಡ್ರೈ ಮಾಡಬೇಕು. ಹೊಸದಾಗಿ ಲೇಪಿತ ಸ್ಮಾರ್ಟ್ ಕೇರ್ ಡ್ಯಾಮ್ ಪ್ರೂಫ್ ಮೇಲ್ಮೈ ಮೇಲೆ ಹಚ್ಚಬೇಕು. ದಯವಿಟ್ಟು ನೆನಪಿಡಿ, ಕೆಳಗಿನ ಯಾವುದೇ ಮಾದರಿಯ ಎಫೆಕ್ಟ್ಗಳನ್ನ ಹಚ್ಚುವ ಮೊದಲು ಕಾರ್ಯಗತಗೊಳಿಸಬೇಕಾದ ಎಫೆಕ್ಟ್ ಅನ್ನ ಅಂತಿಮಗೊಳಿಸಲು ಛಾವಣಿಯ ಆಕಾರವನ್ನ ಮೌಲ್ಯಮಾಪನ ಮಾಡಿ. ವಿವರಿಸಿದ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಕಾರ್ಯವಿಧಾನದ ಪ್ರಕಾರ ಡ್ಯಾಮ್ ಪ್ರೂಫ್ ಅನ್ನ ಹಚ್ಚಿರಿ. ಎಫೆಕ್ಟ್ ಅನ್ನ ಹಚ್ಚಿದ ನಂತರ ಮಾಸ್ಕಿಂಗ್ ಟೇಪ್ ಅನ್ನ ತೆಗೆದ ನಂತರ ಡ್ಯಾಮ್ ಪ್ರೂಫ್ ಫಿಲ್ಮ್ ಹಾನಿಗೊಳಗಾದರೆ ಸಿಪ್ಪೆ ತೆಗೆಯುವುದನ್ನ ತಡೆಯಲು ಡ್ಯಾಮ್ ಪ್ರೂಫ್ ವಸ್ತುವನ್ನ ಬಳಸಿ ಪ್ಯಾಚ್ ಮಾಡಬೇಕಾಗುತ್ತದೆ. ಟೇಪ್ ಅನ್ನ ತೆಗೆದುಹಾಕುವಾಗ ಟಾಪ್ ಕೋಟ್ ಹಾನಿಗೊಳಗಾದರೆ ನಂತರ ಅದನ್ನ ಟಾಪ್ ಕೋಟ್ನ ಸೂಕ್ತವಾದ ಶೇಡ್ನಲ್ಲಿ ಸರಿಪಡಿಸಿ. ಈಗ ನಾವು ಮಾರ್ಬಲ್ ಎಫೆಕ್ಟ್ನ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಕಲಿಯೋಣ. ಮಾರ್ಬಲ್ ಸಮೃದ್ಧಿ ಮತ್ತು ಲಕ್ಸುರಿಯನ್ನ ಪರಿಚಯಿಸುತ್ತದೆ. ಅದರ ತಕ್ಷಣವೇ ಕಣ್ಣಿಗೆ ಬೀಳುವ ಮತ್ತು ಕಲಾತ್ಮಕವಾಗಿ ಆಹ್ಲಾದಕರವಾದ ಸ್ವಭಾವದಿಂದಾಗಿ ಎಲ್ಲಾ ವಾಸಿಸುವ ಸ್ಥಳಗಳನ್ನ ಕಂಗೊಳಿಸುತ್ತದೆ. ಅಗತ್ಯವಿರುವ ಟೂಲ್ಸ್: ಅಳತೆ ಟೇಪ್, ಮಾಸ್ಕಿಂಗ್ ಟೇಪ್, ಟ್ರೂ ಕೇರ್ ರೋಲರ್ 800, ರಾಯಲ್ ಪ್ಲೇ ಚಾರ್ಪಾಯಿ ಬ್ರಷ್ ಮತ್ತು ಟ್ರೇ. ಅಪ್ಲಿಕೇಶನ್ ಪ್ರಕ್ರಿಯೆ. ಹಂತ 1, ಪ್ರತಿ ಲೀಟರ್ಗೆ 30 ರಿಂದ 35 ಚದರ ಅಡಿಗಳಷ್ಟು ಎಫೆಕ್ಟ್ ಕವರೇಜ್ನೊಂದಿಗೆ ಟ್ರೂ ಕೇರ್ ರೋಲರ್ ಅನ್ನ ಬಳಸಿಕೊಂಡು ಟಿಂಟೆಡ್ ಬೇಸ್ ಕೋಟ್ ಶೇಡ್ 1 ಅನ್ನ ಹಚ್ಚಿರಿ ಮತ್ತು ಅದನ್ನ 10 ರಿಂದ 12 ಗಂಟೆಗಳ ಕಾಲ ಒಣಗಲು ಬಿಡಿ. ಹಂತ 2, ಟೈಲ್ಗಳಂತೆ ಮೇಲ್ಮೈಯನ್ನು 4 ರಿಂದ 4ರಲ್ಲಿ ಮಾಸ್ಕ್ ಮಾಡಿ. ಟೆರೆಸ್ ಆಕಾರವು 4 ರಿಂದ 4 ಟೈಲ್ ಆಕಾರವನ್ನ ಅನುಮತಿಸದಿದ್ದರೆ ಡಯಾಗನಲ್ ಮಾದರಿಯನ್ನ ನಿರಂತರವಾಗಿ ಮಾಡಬಹುದು. ಹಂತ 3, 2 ಟಾಪ್ ಕೋಟ್ ಶೇಡ್ಗಳನ್ನ ಬಳಸಿಕೊಂಡು ಡಯಾಗನಲ್ ದಿಕ್ಕಿನಲ್ಲಿ ಒಂದೊಂದಾಗಿ ವಸ್ತುಗಳನ್ನ ಸೇರಿಸಿ. ದೊಡ್ಡ ಪ್ರದೇಶಗಳಲ್ಲಿ ಬೆಳಕಿನ ಶೇಡ್ಗಳನ್ನ ಇರಿಸಿ ಮತ್ತು ತುಂಬಾ ಗಾಢವಾದ ಶೇಡ್ಗಳನ್ನ ಸೇರಿಸುವುದನ್ನ ತಪ್ಪಿಸಿ. ಇದು ಎಫೆಕ್ಟ್ ಅನ್ನ ಎದ್ದು ಕಾಣಿಸುವಂತೆ ಮಾಡುತ್ತದೆ. 2ನೇ ಕೋಟ್ನ ವ್ಯಾಪ್ತಿ ಪ್ರತಿ ಲೀಟರ್ಗೆ 50 ರಿಂದ 100 ಚದರ ಅಡಿಗಳ ನಡುವೆ ಬದಲಾಗುತ್ತದೆ. ಒಟ್ಟಾರೆ ಸಿಸ್ಟಮ್ ವ್ಯಾಪ್ತಿಯು 2 ಕೋಟ್ಗಳಲ್ಲಿ ಪ್ರತಿ ಲೀಟರ್ಗೆ 22 ರಿಂದ 27 ಚದರ ಅಡಿಗಳ ನಡುವೆ ಇರಬೇಕು. ಹಂತ 4, ಲೈಟರ್ ಶೇಡ್ನ 2 ರಿಂದ 3 ಸಾಲುಗಳನ್ನ ಮತ್ತು ಗಾಢ ಶೇಡ್ನ 1 ಸಾಲನ್ನ ಸೇರಿಸಿ ಮತ್ತು ಅವುಗಳನ್ನ ಮಿಶ್ರಣ ಮಾಡಲು ಪ್ರಾರಂಭಿಸಿ. ಸ್ಟ್ರೋಕ್ಗಳಿಗೆ ಮಾರ್ಬಲ್ನಂತಹ ಮಾದರಿಯನ್ನ ನೀಡಲು ರಾಯಲ್ ಪ್ಲೇ ಬ್ರಷ್ ಅನ್ನ ಬಳಸಿಕೊಂಡು ವಸ್ತುವನ್ನ ಅದೇ ಡಯಾಗನಲ್ ದಿಕ್ಕಿನಲ್ಲಿ ಎಳೆಯಿರಿ. 2 ಪರ್ಯಾಯ ಬಣ್ಣಗಳ ಸೇರುವ ರೇಖೆಯನ್ನ ಮಿಶ್ರಣ ಮಾಡಿ. ಇದರಿಂದ ಅದು 2 ವಿಭಿನ್ನ ಬಣ್ಣಗಳ ಪ್ಯಾಚ್ಗಳಂತೆ ಕಾಣುವುದಿಲ್ಲ. ಗಮನಿಸಿ, ಮಾರ್ಬಲ್ ಅನ್ನ ಪುನರಾವರ್ತಿಸಲು ಮಧ್ಯದಲ್ಲಿ ಒಟ್ಟಾರೆ ಡೈಮಂಡ್ನ ಆಕಾರವನ್ನ ನೀಡಲು ಪಕ್ಕದ ಟೈಲನ್ನ ನಿಖರವಾಗಿ ವಿರುದ್ಧವಾಗಿ ಡಯಾಗನಲ್ ಸ್ಟ್ರೋಕ್ಗಳನ್ನ ನೀಡಬೇಕು. ನೆನಪಿಡಿ, ಸ್ಥಿರವಾದ ಎಫೆಕ್ಟ್ ಅನ್ನ ಸಾಧಿಸಬೇಕಾದರೆ ಟೆರೆಸ್ನ ಯಾವುದೇ ಮೂಲೆಯಿಂದ ಕೆಲಸವನ್ನ ಮಾಡಬಹುದು, ಆದರೆ ಸ್ಟ್ರೋಕ್ಗಳು ಒಂದೇ ದಿಕ್ಕಿನಲ್ಲಿ ಇರಬೇಕು. ಈ ರೀತಿ ಮಾಡಬೇಕಾಗುತ್ತದೆ. ಬಣ್ಣವನ್ನ ಹಚ್ಚಿದ ನಂತರ ಅದನ್ನ ಜೋಪಾನ ಮಾಡುವುದು ಮತ್ತು ಮುನ್ನೆಚ್ಚರಿಕೆಗಳು. ಕೋಟಿಂಗ್ನ ಉತ್ತಮ ಕಾರ್ಯಕ್ಷಮತೆಗಾಗಿ ಧೂಳು, ಮಣ್ಣು, ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ತಪ್ಪಿಸಿ ಸರಿಯಾಗಿ ತೊಳೆದು ಸ್ವಚ್ಛಗೊಳಿಸಿ. ಶುಚಿಯಾಗಿರಿಸಲು ಬಟ್ಟೆ ಅಥವಾ ಮೃದುವಾದ ನೈಲಾನ್ ಬ್ರಷ್ನೊಂದಿಗೆ ತಾಜಾ ನೀರನ್ನ ಬಳಸಬಹುದು. ಬಣ್ಣ ಹಚ್ಚಿದ ಸರ್ಫೇಸ್ನ ಮೇಲೆ ನೀರು ನಿಲ್ಲಲು ಬಿಡಬೇಡಿ. ವರ್ಟಿಕಲ್ ಅಥವಾ ಪ್ಯಾರಾಪೆಟ್ ಗೋಡೆಗಳಿಗೆ ಡ್ಯಾಮ್ ಪ್ರೂಫ್ ಪ್ಲೇಯನ್ನ ಶಿಫಾರಸು ಮಾಡಲಾಗುವುದಿಲ್ಲ.
ಏಷಿಯನ್ ಪೇಂಟ್ಸ್ ಮಷೀನ್ ಕಲರ್ಗಳನ್ನ ಮಾತ್ರ ಬಳಸಿ ಟಿಂಟ್ ಮಾಡಿ. ಮಳೆಯ ಸಮಯದಲ್ಲಿ ಅಥವಾ ಸುತ್ತುವರಿದ ತಾಪಮಾನವು 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುವಾಗ ಹಚ್ಚಬೇಡಿ. ನಿಮಗಾಗಿ ವಿನ್ಯಾಸಗೊಳಿಸಲಾದ ಸ್ಫೂರ್ತಿದಾಯಕ ಸೌಂದರ್ಯದೊಂದಿಗೆ ನಿಮ್ಮ ಹೊಸ ಸುಂದರವಾದ ಮತ್ತು ವಾಟರ್ ಪ್ರೂಫ್ ಟೆರೆಸ್ ಅನ್ನ ಆನಂದಿಸಿ. ಏಷಿಯನ್ ಪೇಂಟ್ ಸ್ಮಾರ್ಟ್ ಕೇರ್ ಡ್ಯಾಮ್ ಪ್ರೂಫ್ಗೆ ಹೃತ್ಪೂರ್ವಕ ಧನ್ಯವಾದಗಳು.